ಅಲಾರಾಂ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಉಷಾ. ಸಂಗೀತದ ಮೂಲಕ ಭ್ರಷ್ಟಾಚಾರದ ವಿರುದ್ಧ ಹೋರಾಟ, ಯುವ ಜನತೆಗೆ ವಿದ್ಯಾರ್ಥಿಗಳ ಪಾಠ, ಬಡಿದೆಬ್ಬಿಸುತ್ತಿದೆ ಹಾಡಿನ ಸಾರಾಂಶ. ಇದೇ ಹೊತ್ತಿನ ವಿಶೇಷ ಅಲಾರಾಂ. ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲದೆ ಇರೋ ಕ್ಷೇತ್ರವೇ ಇಲ್ಲದಂತಾಗಿದೆ. ಇದರ ಮಗ್ಗುಲೆ ಇಂಥ ವ್ಯವಸ್ಥೆಯ ವಿರುದ್ಧ ಹೋರಾಟಗಳು ನಡೀತಾ ಇವೆ. ಪ್ರತಿಭಟನೆ, ಉಪವಾಸ ಮುಂತಾದವುಗಳ ಮೂಲಕ ಜಾಗೃತಿ ಮೂಡಿಸಲಾಗ್ತಾ ಇದೆ. ಆದರೆ ಮೈಸೂರಿನ ಇಬ್ಬರು ಹುಡುಗರು ತಮ್ಮದೇ ವಿಶಿಷ್ಟ ರೀತಿಯಲ್ಲಿ ಹೋರಾಟ ನಡೆಸ್ತಾ ಇದ್ದಾರೆ. ಆ ಹೋರಾಟದ ಕಥೆ ಇಲ್ಲಿದೆ. ಭ್ರಷ್ಟಾಚಾರದ ವಿರುದ್ಧ ಅಣ್ಣಾ ಹಜಾರೆ ಕೂಗಿದ ಕೂಗಿಗೆ ದೇಶದ ಎಲ್ಲ ಕಡೆ ಜನರು ದನಿಗೂಡಿಸಿದ್ರು, ಬೀದಿಗಿಳಿದು ಹೋರಾಟ ನಡೆಸಿದ್ರು. ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ದೇಶದ ವಿವಿಧ ಭಾಗಗಳಲ್ಲಿ ಜನರು ನಾನಾ ರೀತಿಯ ಹೋರಾಟ ಕೈಗೊಂಡು ಅಣ್ಣಾರಿಗೆ ಸಾಥ್ ನೀಡಿದ್ರು. ಆದರೆ ಮೈಸೂರಿನಲ್ಲಿ ಇಬ್ಬರು ಯುವಕರು ಹಾಡಿನ ಮೂಲಕ ಯುವ ಜನತೆಯಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸೋಕೆ ಹೊರಟಿದ್ದಾರೆ. ಬಾಪು ಕಂಡ ಕನಸು ನಮ್ಮಿಂದ ನನಸು. ಈ ಹಾಡನ್ನ ಕೇಳಿದ್ರೆ ಒಂದ್ಸಾರಿ ಮನಸ್ಸು ಪುಳಕಿತಗೊಳ್ಳುತ್ತೆ, ದೇಶಭಕ್ತಿಯನ್ನ ಬಡಿದೆಬ್ಬಿಸುತ್ತೆ. ಒಮ್ಮೆ ಕೇಳಿದ್ರೆ ಮತ್ತೊಮ್ಮೆ ಕೇಳ್ಬೇಕು ಅನ್ಸುತ್ತೆ. ಭ್ರಷ್ಟಾಚಾರದ ವಿರುದ್ಧ ಪುಟಿದೇಳ್ಬೇಕು ಅನ್ನೋ ಭಾವ ಮೂಡುತ್ತೆ. ಈ ಹಾಡಿನ ಸಿಡಿ ಈಗ ಮೈಸೂರಿಗರಲ್ಲಿ ಭ್ರಷ್ಟಾಚಾರದ ವಿರುದ್ಧದ ಹೋರಾಟಕ್ಕೆ ಹೊಸ ಜೋಶ್ ತಂದುಕೊಟ್ಟಿದೆ. ಅಂದ್ಹಾಗೆ ಇದರ ಹೆಸರು ಅಲಾರಾಂ. ಇದರ ರೂವಾರಿಗಳು ಇಬ್ಬರು ವಿದ್ಯಾರ್ಥಿಗಳು. ಹೆಸರೇ ಹೇಳುವಂತೆ ಇದು ದೇಶದ ಯುವಜನತೆಯ ಎಚ್ಚರಿಕೆಯ ಗಂಟೆಯಾಗಿ ಹೊರಬಂದಿದೆ. ಭ್ರಷ್ಟಾಚಾರದ ವಿರುದ್ಧ ಯುವಜನತೆ ಧ್ವನಿ ಎತ್ತುವಂತೆ ಮಾಡ್ತಿದೆ. ಜಾತಿ ಭೇದವೇ ನಮಗಿಲ್ಲದೆ ನಾಕೂಡಿ ಹೇಳೋಣ, ಜನಲೋಕಪಾಲ್ ನಮಗೆ ಇದೆ. ಹಸಿರದು ನಮ್ಮ ಉಸಿರದು, ದೇಶ ಪ್ರೇಮವೇ ತುಂಬಿ ತುಳುಗಿದೆ. ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. ನಗರದ ಅರವಿಂದ ನಗರದಲ್ಲಿರುವ ಸೂರಜ್ ಹಾಗೂ ಈತನ ಸಂಬಂಧಿ ಫಲ್ಗುನ್ ಮಹರ್ಷಿ ಹೊರತಂದಿರೋ ಈ ಸಿಡಿ ಯುವ ಮನಸ್ಸುಗಳಲ್ಲಿ ದೇಶಭಕ್ತಿಯ ಕಿಚ್ಚು ಹಚ್ಚಿಸುವಲ್ಲಿ ಯಶಸ್ವಿಯಾಗಿದೆ. ಸೂರಜ್ ಬೆಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಆನಿಮೇಷನ್ ಕಲಿತಿದ್ದಾರೆ.
ಇನ್ನು ಫಲ್ಗುಣ್ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದ ಬಿಕಾಂ ವಿದ್ಯಾರ್ಥಿ. ಇವರಿಬ್ರು ಅಣ್ಣಾ ಹಜಾರೆ ಅವರ ಹೋರಾಟದಿಂದ ಸ್ಫೂರ್ತಿಗೊಂಡು ತಾವು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ನಡೆಸಬೇಕು ಅಂತ ಮನಸ್ಸು ಮಾಡಿದ್ರು. ಸಾಮಾನ್ಯ ಪ್ರತಿಭಟನೆ ಧರಣಿ ಮಾಡೋದ್ರ ಬದಲು ಕೊಂಚ ವಿಭಿನ್ನವಾಗಿ ಹೋರಾಟ ಮಾಡಬೇಕು ಅನ್ನೋದು ಇವರ ಆಸೆಯಾಗಿತ್ತು. ಅದರಲ್ಲೂ ಯುವಕರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸಬೇಕು ಎಂಬ ಕನಸು ಇವರದಾಗಿತ್ತು. ಹೀಗಾಗಿ ಇಂಥದ್ದೊಂದು ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಇದಕ್ಕೆ ಇವರು ಆರಿಸಿಕೊಂಡಿದ್ದು ಸಂಗೀತ ಕ್ಷೇತ್ರ. ಅದರಲ್ಲೂ ಇಂಥ ದೇಶಭಕ್ತಿ ಗೀತೆಯನ್ನ ಚಿತ್ರೀಕರಿಸಿ ಯುವಜನತೆಗೆ ನೀಡಿದ್ರೆ ಅವರಲ್ಲಿ ಸ್ವಲ್ಪವಾದ್ರೂ ಭ್ರಷ್ಟಾಚಾರದ ವಿರುದ್ಧ ಹೋರಾಟದ ಕಿಚ್ಚು ಹತ್ತಬಹುದು ಅನ್ನೋ ಉದ್ದೇಶದಿಂದ ಇಂಥದ್ದೊಂದು ಕಾರ್ಯಕ್ಕೆ ಮುಂದಾದ್ರು. ಇವರ ಆ ವಿಶ್ವಾಸ ಸುಳ್ಳಾಗ್ಲಿಲ್ಲ. ಭ್ರಷ್ಟಾಚಾರಕ್ಕೆ ಸಂಗೀತದ ಮೂಲಕ ಚಾಟಿ ಬೀಸಲು ಮುಂದಾದ ಇವರಿಬ್ರು ಅಷ್ಟು ಸುಲಭವಾಗಿ ಈ ಕೆಲಸವನ್ನ ಮಾಡಿಲ್ಲ. ಅದಕ್ಕಾಗಿ ತಿಂಗಳಾನುಗಟ್ಲೆ ಕೆಲಸ ಮಾಡಿದ್ದಾರೆ. ತಮ್ಮದೇ ಹಣವನ್ನ ಖರ್ಚು ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ಇದರ ಹಿಂದಿರೋ ಅವರ ಶ್ರಮ ನೋಡೋಣ. ಇದೀಗ ಮೈಸೂರು ನಗರದಲ್ಲಿ ಎಲ್ಲೆಡೆ ಇವರ ಈ ಸಿಡಿ ಬಗ್ಗೆಯೇ ಚರ್ಚೆ ಆಗ್ತಾ ಇದೆ. ಇನ್ನು ಈ ಪರಿಣಾಮಕಾರಿ ದೇಶಭಕ್ತಿಯ ಸಿಡಿ ಹೊರತರೋಕೆ ಈ ಇಬ್ಬರು ಯುವಕರು ಸುಮಾರು 6 ತಿಂಗಳು ಶ್ರಮಿಸಿದ್ದಾರೆ. ಹಗಲು ರಾತ್ರಿ ಎನ್ನದೆ ಇದಕ್ಕಾಗಿ ಕೆಲಸ ಮಾಡಿದ್ದಾರೆ. ಭ್ರಷ್ಟಾಚಾರದ ವಿರುದ್ಧವಾಗಿ ಇಡೀ ದೇಶನೇ ಹೋರಾಡ್ತಿದೆ. ಆಗ ನಮಗೂ ಅನ್ನಿಸ್ತು ನಾವು ಒಂದು ಅಳಿಲು ಸೇವೆ ಮಾಡಬೇಕು ಇದರಲ್ಲಿ ಅಂತ. ಆಗ ನಮ್ಗೆ ಸಿಕ್ಕಿದ ದಾರಿ ಮ್ಯೂಸಿಕ್. ಯಾಕೆಂದ್ರೆ ಮ್ಯೂಸಿಕ್ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್. ಅದಕ್ಕೆ ನಾವು ಮ್ಯೂಸಿಕ್ ಮುಖಾಂತರ ನಮ್ಮ ಜನತೆಗೆ ಒಂದು ಎಚ್ಚರಿಕೆ ಗಂಟೆನ ಮೂಡಿಸಬೇಕು ಅನ್ನೋದಕ್ಕೋಸ್ಕರ ಅಲಾರಾಮ್ ಅಂತ ಒಂದು ಮ್ಯೂಸಿಕಲ್ ಕಾನ್ಸೆಪ್ಟ್ ಅನ್ನು ಮಾಡಿಕೊಂಡು ಅದ್ರ ಮುಖಾಂತರ ಜನಕ್ಕೆ ಎಚ್ಚರಿಕೆ ಗಂಟೆ ಮಾಡಬೇಕು ಅನ್ನೋದಕ್ಕೋಸ್ಕರ ನಾವು ಇದನ್ನ ಮಾಡಿದ್ವಿ. ಸೂರಜ್ ಇದಕ್ಕಾಗಿ ಸಾಹಿತ್ಯ ರಚಿಸಿದ್ರೆ ಫಲ್ಗುಣ್ ಇದಕ್ಕಾಗಿ ರಾಗ ಸಂಯೋಜನೆ ಮಾಡಿದ್ದಾರೆ. ವಿಶೇಷ ಅಂದ್ರೆ ಇವರಿಬ್ರೇ ಹಾಡನ್ನ ಕೂಡ ಹಾಡಿದ್ದಾರೆ. ಅರವಿಂದ ನಗರದಲ್ಲಿರೋ ಸೂರಜ್ ಮನೆಯಲ್ಲಿಯೇ ಈ ಹಾಡುಗಳನ್ನ ರೆಕಾರ್ಡ್ ಮಾಡಲಾಗಿದೆ. ಸಿಡಿಯನ್ನ ಹೊರತರುವ ಮುನ್ನ ಇಬ್ಬರು ಸಾಕಷ್ಟು ಚರ್ಚೆ ನಡೆಸಿದ್ದಾರೆ. ಹಾಡಿನ ಸಾಲು, ಸಂಗೀತದ ಟ್ಯೂನ್ಗಳ ಬಗ್ಗೆ ಸಾಕಷ್ಟು ತಲೆ ಕೆಡಿಸಿಕೊಂಡು ಕೆಲಸ ಮಾಡಿದ್ದಾರೆ. ಅವನಿದ್ದ ನಾನು ಲಿರಿಕ್ಸ್ ಬರೀತೀನಿ, ನೀನ್ ಟ್ಯೂನ್ ಮಾಡು ಅಂದ. ಸೊ ಓಕೆ ಅಂದ್ಬಿಟ್ಟು ನಾನು ಕಂಪೋಸಿಷನ್ಸ್ ಎಲ್ಲ ಮಾಡಿದೆ. ಸೊ ಇನ್ಸ್ಟ್ರೂಮೆಂಟ್ ಎಲ್ಲ ಕಂಪೋಸಿಂಗ್ ಎಲ್ಲ ರೆಡಿ ಆದ್ಮೇಲೆ ಲೈಕ್ ಕೊಟ್ಟೆ. ರೋಡ್ ದ ಲಿರಿಕ್ಸ್ ಬರದೆಲ್ಲ ಆದ್ಮೇಲೆ ನೆಕ್ಸ್ಟ್ ಆಮೇಲೆ ರೆಕಾರ್ಡಿಂಗ್ ಇಲ್ಲೇ ಮಾಡಿದ್ದು. ಅಂದ್ರೆ ಇದೇನಂದ್ರೆ ಅಲಾರಾಮ್ ನಾವು ರಿಂಗ್ ಮಾಡಿದೀವಿ ಇವಾಗ, ಬಟ್ ಯಾರು ಸ್ನೂಸ್ ಹೊತ್ತಬಾರ್ದು. ಅದನ್ನ ರಿಂಗ್ ಆಗಕ್ ಬಿಡ್ಬೇಕು. ಅದು ರಿಂಗ್ ಆಗ್ತಾ ಇರ್ಬೇಕು ಎಚ್ಚರ ಆಗೋರ್ಗು. ಎಚ್ಚರ ಆದ್ಮೇಲೂ ರಿಂಗ್ ಆಗತ್ತೆ. ಆತರ ಅಲಾರಾಮ್ ಇದು. ಇನ್ನು ಇದನ್ನೆಲ್ಲ ಇವರು ತಮ್ಮ ಸ್ವಂತ ಖರ್ಚಿನಲ್ಲೇ ಮಾಡಿರೋದು ವಿಶೇಷ. ಆದ್ರೂ ಇದನ್ನ ಮಾರಾಟ ಮಾಡ್ತಾ ಇಲ್ಲ. ಬದಲಿಗೆ ಶಾಲಾ ಕಾಲೇಜುಗಳಿಗೆ, ಸಂಘ ಸಂಸ್ಥೆಗಳಿಗೆ ಉಚಿತವಾಗಿ ಇದರ ಸಿಡಿಗಳನ್ನ ನೀಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಈ ಹಾಡನ್ನ ಸಾಮಾಜಿಕ ನೆಟ್ವರ್ಕ್ನಲ್ಲಿ ಹರಿದು ಬಿಟ್ಟಿದ್ದಾರೆ. ಫೇಸ್ಬುಕ್ ಹಾಗೂ ಯೂಟ್ಯೂಬ್ಗಳಲ್ಲಿ ಈ ಹಾಡನ್ನ ಬಿಡುಗಡೆಗೊಳಿಸಿದ್ದಾರೆ.
ನಮಗಿಂದು ನಿಮ್ಮ ಈ ಕರೆ ದಾರಿದೀಪ ಅಣ್ಣ ಹಜಾರೆ ಬೀಗ ಎದ್ದು ನಿಂತರೆ ಸಾರೆ ಜहाँ से अच्छा हिंदुस्तान हमारा सारे जहाँ से अच्छा हिंदुस्तान हमारा. ಸದ್ಯಕ್ಕೆ ಕನ್ನಡದಲ್ಲಿ ಹಾಡನ್ನ ಹೊರತಂದಿರೋ ಈ ಜೋಡಿ ಈ ಸಲದ ಗಣರಾಜ್ಯೋತ್ಸವಕ್ಕೂ ಮುನ್ನ ಹಿಂದಿಯಲ್ಲೂ ಹೊರತಂದು ಹೋರಾಟದ ಕಿಚ್ಚನ್ನ ರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವ ಆಶಯ ಹೊಂದಿದ್ದಾರೆ. ನಮ್ಮ ಉಸಿರಲು ದೇಶ ಪ್ರೇಮವೇ ತುಂಬಿದೆ ವಂದೇ ಮಾತರಂ ವಂದೇ ಮಾತರಂ. ಪಕ್ಕದಲ್ಲಿರೋರಿಗೆ ಅನ್ಯಾಯವಾಗ್ತಾ ಇದ್ರು ಅಷ್ಟೇ ಯಾಕೆ ತಮಗೆ ಅನ್ಯಾಯವಾಗ್ತಿದ್ರು ಪ್ರಶ್ನಿಸದೆ ವ್ಯವಸ್ಥೆಗೆ ಹೊಂದಿಕೊಳ್ಳೋ ಜನರು ಇರುವಾಗ ಈ ಇಬ್ಬರು ಯುವಕರು ಮಾತ್ರ ಇದರಿಂದ ಭಿನ್ನವಾಗಿದ್ದಾರೆ. ಎಂದು ಕೂತರೆ ಸಾರೆ ಜहाँ से अच्छा हिंदुस्तान हमारा सारे जहाँ से अच्छा हिंदुस्तान हमारा. ಜನರಲ್ಲಿ ಭ್ರಷ್ಟಾಚಾರದ ವಿರುದ್ಧ ಜಾಗೃತಿ ಮೂಡಿಸುತ್ತಾ ಗಮನ ಸೆಳೆದಿದ್ದಾರೆ. ಮೈಸೂರಿನ ಹುಡುಗರ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಇಂಥ ಹೋರಾಟದ ಮನೋಭಾವವುಳ್ಳ ಯುವಕರು ಮತ್ತಷ್ಟು ಹುಟ್ಕೊಂಡ್ರೆ ಭ್ರಷ್ಟಾಚಾರ ತಾನಾಗಿ ಆತ್ಮಹತ್ಯೆ ಮಾಡಿಕೊಳ್ಳೋದ್ರಲ್ಲಿ ಅನುಮಾನನೇ ಇಲ್ಲ. ಇದೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.